ವಿಶೇಷ ಚಂದ್ರಗ್ರಹಣದ ಎಫೆಕ್ಟ್ನಿಂದಾಗಿ ತಿರುಪತಿ ತಿರುಮಲಕ್ಕೆ ಬಂದಂತಹ ಭಕ್ತರಿಗೂ ಸಹ ಸಾಕಷ್ಟು ಬಿಸಿ ತಟ್ಟಿದೆ. ಅಂದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ಬ್ರೇಕ್ ಅನ್ನು ಹಾಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ಭಕ್ತರಿಗೆ ಇವತ್ತು ಮಧ್ಯಾಹ್ನದಿಂದ ಅವಕಾಶ ಸಿಗೋದಿಲ್ಲ. ದೂರದಿಂದ ಬಂದಂಥವರು ವಾಪಸ್ ಹೋಗುವಂಥದ್ದು ಅಥವಾ ಸೋಮವಾರ ಬೆಳಗ್ಗೆ ಕಾಯುವಂಥ ಅನಿವಾರ್ಯತೆ ಎದುರಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆಂಗಳೂರಿನಿಂದ ಬಂದಂತಹ ಭಕ್ತರು ಸಹ ಅದೇ ರೀತಿಯಂತಹ ಪರಿಸ್ಥಿತಿಯಲ್ಲಿದ್ದಾರೆ. ನಿನ್ನೆ ಮಧ್ಯಾಹ್ನ ಇವರು ಬೆಂಗಳೂರಿನಿಂದ ತಿರುಪತಿಗೆ ಆಗಮಿಸಿದ್ರು. ಇಲ್ಲಿ ಬಂದ ನಂತರ ಗೊತ್ತಾದಂಥದ್ದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಅಂದರೆ ಇವತ್ತು ಮಧ್ಯಾಹ್ನದಿಂದ ದರ್ಶನಕ್ಕೆ ಬ್ರೇಕ್ ಬೀಳ್ತದೆ ಅಂತೇಳಿ. ಆ ಕಾರಣದಿಂದಾಗಿ ಅವರು ಈಗ ಒಂದು ರೀತಿಯಂಥ ಗೊಂದಲಕ್ಕೆ ಸಿಲುಕಿದ್ದಾರೆ. ಅಂದರೆ ದರ್ಶನ ಮಾಡಿ ವಾಪಸ್ ಹೋಗ್ಬೇಕಾ ಅಥವಾ ಹಾಗೇನೆ ದರ್ಶನ ಇಲ್ಲದೆ ಇವತ್ತೇ ವಾಪಸ್ ಹೋಗ್ಬೇಕಾ ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಭಕ್ತರು ಈಗ ನಮ್ಮ ಜೊತೆಗಿದ್ದಾರೆ. ಭಕ್ತರ ಜೊತೆ ಮಾತಾಡೋಣ. ತಾವು ಯಾವಾಗ ಬಂದ್ರಿ, ಹೇಗಿದೆ ಪರಿಸ್ಥಿತಿ? ಓಂ ನಮ ವೆಂಕಟೇಶಯ್ಯ ಸರ್. ನಾವು ನಿನ್ನೆ ಬಂದ್ವಿ, ಗೊತ್ತಾಗಿಲ್ಲ ನಮಗೆ ಗ್ರಹಣ ಇದೆ ಅಂತ. ಹಾಗಾಗಿ ನಮಗೂ ದರ್ಶನ ಮಾಡೋ ಇದು ದೇವ್ರು ಯಾವಾಗ ಕಲ್ಪಿಸ್ತಾನೋ ಗೊತ್ತಿಲ್ಲ. ಮಾಡಬೇಕು ಅಂದ್ಕೊಂಡಿದ್ದೀವಿ. ನೆನ್ನೆ ಗೊತ್ತಾಗಿಲ್ಲ, ಬಂದ್ಬಿಟ್ಟಿದ್ದೀವಿ. ನೋಡಿದ್ರೆ ನಾಳೆಗೆ ಇದು ಮಾಡ್ತಾ ಇದ್ದಾರೆ, ಟೆಂಪಲ್ ಕ್ಲೋಸ್ ಅಂತ. ಮಧ್ಯಾಹ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಳೆವರೆಗೂ ವೆಯ್ಟ್ ಮಾಡಬೇಕು. ನಮಗೂ ಕಷ್ಟ ಆಗುತ್ತೆ ಸರ್ ಸ್ವಲ್ಪ. ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆವರೆಗೂ ಇರ್ತೀವ ಇಲ್ವಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ತಾವು ಯಾವಾಗಲೂ ಸದಾ ಬರ್ತಾ ಇರ್ತೀರಾ ಅಥವಾ ಚಂದ್ರಗ್ರಹಣ ಗೊತ್ತಾಗಿಲ್ವಾ ಏನು ಅಂತ? ಸರ್ ಆ್ಯಕ್ಚುಲಿ ನಿನ್ನೆ ಬಂದಿದ್ದಲ್ಲ, ಸೊ ನಾವೇನು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಟೆಂಪಲ್ ಓಪನ್ ಇರುತ್ತೆ ಅಂತ. ಬಟ್ ಇವಾಗ ಫ್ರೀ ದರ್ಶನಕ್ಕೆ ಏನಾದರೂ ಹೋಗ್ಬಿಟ್ರೆ ಮತ್ತೆ ಕೂಡಾಕಿ ಮತ್ತೆ ನಾಳೆ ಅಷ್ಟೊಂದೆಲ್ಲ ಟೈಮ್ ಆಗಲ್ಲ ಸರ್. ಸೊ ಅದಕ್ಕೋಸ್ಕರ ನಾವು ಯೋಚನೆ ಮಾಡಬೇಕು ಇವಾಗ. ಸೊ ನೋಡೋಣ ಏನಾಗುತ್ತೆ ಅಂತ. ಬೇಸರ ಅಂತೂ ಆಗಿದೆ, ಯಾಕಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋದೇ ಒಂದು ರೀತಿ ಅದೃಷ್ಟ. ಸಾಕಷ್ಟು ವರ್ಷಗಳ ನಂತರ ಬಂದಿರ್ತೀರಾ. ಹೌದು, ಸೊ ತುಂಬಾ ಬೇಜಾರಾಗ್ತಿದೆ. ಏನು ಮಾಡಕ್ಕಾಗಲ್ಲ, ಕಾಯ್ಬಿಟ್ಟು ದರ್ಶನ ಮಾಡ್ಕೊಂಡೆ ಹೋಗ್ಬೇಕು ಅಷ್ಟೇ. ಇಲ್ಲ, ಗೊತ್ತಿರ್ಲಿಲ್ಲ ಚಂದ್ರಗ್ರಹಣ ಇದೆ ಅಂತ. ಸೊ ಇಲ್ಲಿಗೆ ಬಂದ ಮೇಲೆನೆ ಗೊತ್ತಾಗಿತ್ತು. ಹಾ ಹೌದು, ತುಂಬಾ ರಶ್ ಇದೆ. ಹಾ ಅದೇನು ಲೈಕ್ ವೇಟ್ ಮಾಡ್ಬಿಟ್ಟೆ ಹೋಗ್ಬೇಕಷ್ಟೇ. ಸಾಮಾನ್ಯವಾಗಿ ಬಂದ್ರೆ ಒಂದು 8 hours 10 hours ಆಗ್ತಾ ಇತ್ತು. ಆದ್ರೆ ಇವತ್ತು 2 ದಿನ 3 ದಿನ ಆಗುವಂತ ಪರಿಸ್ಥಿತಿ ಇದೆ ಅಂತ. ಹೌದು ಸರ್, ನೆನ್ನೆ ನಾವು ಬಂದು ಕೇಳಿದಕ್ಕೆ ನಮ್ಗೆ ಗ್ರಹಣ ಇದೆ ಅಂತ ಗೊತ್ತಿಲ್ಲ, ಬಂದ್ವಿ. ಬಟ್ ಅದೇ ಕೇಳಿದಕ್ಕೆ ಅವರು 24 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ನಮಗೆ ಅಪ್ಪ ಅಮ್ಮ ವಯಸ್ಸಾಗಿದೆ, ಅವ್ರಿಗೆ ಅವ್ರು ಕಾಯೋಷ್ಟು ಪೇಷನ್ಸ್ ಅವ್ರಿಗಿಲ್ಲ ಪಾಪ. ಅವ್ರಿಗೆ ಸ್ವಲ್ಪ ಆಪ್ರೇಷನ್ ಕೂಡ ಆಗಿದೆ. ಸೊ ಹಂಗಾಗಿ ನಾವು ನೋಡ್ತೀವಿ, ಅಕಸ್ಮಾತ್ ಏನಾದರೂ ಬೇಗ ಆಗುತ್ತೆ ಅನ್ನಂಗಿದ್ರೆ ಅವ್ರಿಗೆ ಮಾಡಿಸ್ತೀವಿ. ಇಲ್ಲ ಅಂದರೆ ಆಗಲ್ಲ ಸರ್, ಹೋಗ್ಬಿಡ್ತೀವಿ. ಇಲ್ಲ ದೇವ್ರ ಕೈ ಮುಕ್ಕೊಂಡು ಭಗವಂತ ನೀನೇ ಇದು ಅಂದ್ಬಿಟ್ಟು ಹೋಗ್ತೀವಿ ಸರ್ ಅಷ್ಟೇ. ಆದರೆ ಬೇಸರ ಅಂತೂ ಆಯಿತು ಸರ್ ಅಷ್ಟೇ. ಅಷ್ಟು ದೂರದಿಂದ ಬಂದು ಭಗವಂತನ ದರ್ಶನ ಆಗಲಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಸರ್. ಈಗ ವಿಶೇಷ ಸಂದರ್ಭಗಳಲ್ಲಿ ಮೊದಲೇ ಮಾಹಿತಿ ಕೊಟ್ಟರೆ ಒಂದಷ್ಟು, ಯಾಕಂದ್ರೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ, ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತಲ್ವಾ ಅಂತ. ಹೌದು, ಖಂಡಿತ. ಈ ಮೊದಲೇನೆ ಅವ್ರದ್ದೇ TTD ಚಾನಲ್ ಇದೆ, ಅವ್ರದ್ದೇ ಏನಾದರೂ ಮೊದಲೇ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮಂಥವ್ರಿಗೆ ಈಸಿ ಆಗುತ್ತೆ ಸರ್ ಬರೋಕ್ಕೆ. ಇಲ್ಲೇನು ದೊಡ್ಡವರು ಇವರು ಚಿಕ್ಕವರು ಅಂತ ಏನಿಲ್ಲ, ಇನ್ಫಾರ್ಮೇಶನ್ ಕೊಟ್ಬಿಡ್ಲಿ, ಹಿಂಗೆ ಗ್ರಹಣ ಇದೆ, ಈ ಥರ ಇದೆ, ಈಗ ಬನ್ನಿ, ಇಷ್ಟು ಅವರ್ಸ್ ಆಗುತ್ತೆ ದರ್ಶನ ಅಂತ ಹೇಳ್ಬಿಟ್ರೆ ನಾವು ಕರೆಕ್ಟಾಗಿ ಇದು ಮಾಡ್ಕೊಂಡು ಬರ್ಬೋದು. ಇಲ್ಲಿ ಬಂದು ನಾವು ಇಷ್ಟೆಲ್ಲ ತೊಂದರೆ ಪಟ್ಟು ತುಂಬ ಕಷ್ಟ ಆಗುತ್ತೆ ಸರ್. ಇಷ್ಟು ದೂರ ಬಂದು ಸ್ವಾಮಿನ ನೋಡದೆ ಹೋದರೆ ನಮಗೂ ಮನಸ್ಸಿಗೆ ತುಂಬಾ ಇದಾಗುತ್ತೆ ಅವಾಗ. ಓಕೆ, ಇದು ಭಕ್ತರ ಮಾತು, ಇದು ಸ್ಯಾಂಪಲ್ ಮಾತ್ರ. ಈ ರೀತಿಯಾಗಿ ಲಕ್ಷಾಂತರ ಜನ ಭಕ್ತರು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಅಷ್ಟೇ ಅಲ್ಲ, ಉತ್ತರ ಭಾರತದಿಂದ ಬಂದಿದ್ದಾರೆ. 8 ರಿಂದ 10 ಗಂಟೆಗಳ ಕಾಲ ಕಾಯ್ದು ಆ ದರ್ಶನವನ್ನು ಪಡೆಯುವಂಥದ್ದು ಇದ್ದದ್ದೇ. ಆದರೆ ಈ ಬಾರಿ ಚಂದ್ರಗ್ರಹಣ ಇರೋದ್ರಿಂದಾಗಿ 48 ಗಂಟೆಗಳ ಕಾಲ ಕಾಯುವಂಥ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಭಕ್ತರು ಗೊಂದಲದಲ್ಲಿ ಸಿಲುಕಿದ್ದಾರೆ. ದರ್ಶನವನ್ನು ಮಾಡಿ ವಾಪಸ್ ಹೋಗ್ಬೇಕಾ ಇಲ್ಲ ಹಾಗೆ ವಾಪಸ್ ಹೋಗ್ಬೇಕಾ ಅಂತೇಳಿ. ಹೀಗಾಗಿ TTD ಅವರು ಈ ಬಗ್ಗೆ ಮೊದಲೇ ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ಸಾಕಷ್ಟು ಅನುಕೂಲ ಆಗ್ತದೆ ಅನ್ನೋದು ಭಕ್ತರ ಒಂದು ಮಾತಾಗಿದೆ. ತಿರುಪತಿಯಿಂದ ಕ್ಯಾಮ್ರಾ ಪರ್ಸನ್ ಶ್ರೀಧರ್ ಜೊತೆ ರಾಮ್, TV9 ತಿರುಪತಿ.